ಮಿತ್ರರೇ ನಮಸ್ಕಾರ. ಮಿತ್ರರೇ, ಮಹಾಕುಂಭದಲ್ಲಿ ಒಂದು ಘೋರ ದುರಂತ ಸಂಭವಿಸಿ ಹೋಗಿದೆ. ಕಾಲ್ತುಳಿತಕ್ಕೆ ಅನೇಕರು ಸಾವಿಗೀಡಾಗಿದ್ದಾರೆ. ಈವರೆಗೆ 20 ಮಂದಿಯ ಬಾಡಿಯನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವಂತಹ ಆತಂಕಗಳಿದೆ. ಮಹಾಕುಂಭದ ಮೌನಿ ಅಮಾವಾಸ್ಯೆಯಂದು ನಡೆದಂತಹ ಈ ಘೋರ ದುರಂತಕ್ಕೆ ಏನು ಕಾರಣ? ಉತ್ತರ ಪ್ರದೇಶ ಸರ್ಕಾರ ಎಲ್ಲಾದರೂ ಎಡವಟ್ಟು ಮಾಡಿಕೊಳ್ತಾ, ಅಥವಾ ಅಲ್ಲಿನ ಅಧಿಕಾರಿಗಳ ತಪ್ಪಿನಿಂದಾಗಿ ಈ ಘೋರ ದುರಂತ ಸಂಭವಿಸಿ ಬಿಡ್ತಾ? ಇದಕ್ಕೆ ಯೋಗಿ ಸರ್ಕಾರ ಕಾರಣವಾ? ಹೀಗೆಲ್ಲ ಈಗ ಚರ್ಚೆಗಳು ಆರಂಭವಾಗಿದೆ. ಒಂದು ಹಂತದಲ್ಲಿ ಮಿತ್ರರೇ, ಈ ಮಹಾಕುಂಭವನ್ನ ಭವ್ಯವಾಗಿ ದಿವ್ಯವಾಗಿ ನೆರವೇರಿಸಬೇಕು ಅಂತ ಯೋಗಿ ಪಣ ತೊಟ್ಟಿದ್ರು. ಬಹಳಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ರು. ಆದರೆ ಅಂತಿಮ ಹಂತದಲ್ಲಿ ಯೋಗಿಗೊಂದು ಹಿನ್ನಡೆ ಆಗಿದೆ. ಯಾರ ತಪ್ಪು, ಏನ್ ತಪ್ಪು, ಇದೆಲ್ಲದರ ಪೋಸ್ಟ್ ಮಾರ್ಟಮ್ ಆಗೇ ಆಗುತ್ತೆ. ಆದರೆ ಈ ದುರಂತದ ಜವಾಬ್ದಾರಿಯನ್ನ ಸ್ವತಃ ಯೋಗಿ ಆದಿತ್ಯನಾಥ್ ಹೊತ್ತುಕೊಳ್ಳಲೇಬೇಕು. ಅವರು ಅದನ್ನು ಹೊತ್ತುಕೊಂಡಿದ್ದಾರೆ ಕೂಡ. ಹೀಗಿದ್ರೂ ಕೂಡ ಈ ವಿಚಾರದಲ್ಲಿ ರಾಜಕೀಯ ಆರಂಭವಾಗಿದೆ. ಸಮಾಜವಾದಿ ಪಕ್ಷ ಹೇಳ್ತಾ ಇದೆ, 2013ರಲ್ಲಿ ನಾವು ಕೂಡ ಮಹಾಕುಂಭವನ್ನ ಆಯೋಜನೆ ಮಾಡಿದ್ವಿ. ಆಗ ನಮ್ಮದೇ ಸರ್ಕಾರ ಇತ್ತು. ನಾವು ಬಹಳ ಅದ್ಭುತವಾಗಿ ಆಯೋಜನೆ ಮಾಡಿದ್ವಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಆಗ ಇಡೀ ಮಹಾಕುಂಭದ ನೇತೃತ್ವವನ್ನು ವಹಿಸಿಕೊಂಡಿದ್ದು ಒಬ್ಬ ಮುಸ್ಲಿಂ ಸಚಿವ ಆಜಂ ಖಾನ್ ನೇತೃತ್ವದಲ್ಲಿ ಮಹಾಕುಂಭ ನಡೆದಿತ್ತು. ಏನು ಅಹಿತಕರ ಘಟನೆ ನಡೆದೇ ಇರಲಿಲ್ಲ. ಈಗ ಹಿಂದೂಗಳ ಹೃದಯ ಸಾಮ್ರಾಟ ಅಂತ ಕರೆಸಿಕೊಳ್ಳುವಂತಹ ಯೋಗಿ ಆದಿತ್ಯನಾಥ್ ಇಡೀ ಮಹಾಕುಂಭದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಎಲ್ಲ ಅನಾಹುತವೇ ಸಂಭವಿಸಿ ಹೋಗಿದೆ. ಹೀಗಂತ ಸಮಾಜವಾದಿ ಪಕ್ಷ ಸ್ಥಳೀಯ ಉತ್ತರ ಪ್ರದೇಶ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದೆ. ಅಮಿತ್ ಶಾ ವಿರುದ್ಧವೂ ಕೂಡ ಆರೋಪಗಳನ್ನು ಮಾಡಲಾಗ್ತಾ ಇದೆ. ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಆರೋಪ ಮಾಡಲಾಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ರಾಜಕೀಯ ನಡೀತಾ ಇದೆ. ಇಡೀ ಉತ್ತರ ಪ್ರದೇಶದಲ್ಲಿ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಹಾಗಾದ್ರೆ ನಿಜವಾಗ್ಲೂ ಉತ್ತರ ಪ್ರದೇಶದ ಮಹಾಕುಂಭದಲ್ಲಿ ಆಗಿದ್ದೇನು? ಎಡವಟ್ಟು ಯಾರದ್ದು? ಯೋಗಿ ಸರ್ಕಾರದ ಅಥವಾ ಜನರದ್ದ? ಈಗ ತಪ್ಪಿತಸ್ಥ ಸ್ಥಾನದಲ್ಲಿ ಯಾರನ್ನ ನಿಲ್ಲಿಸಬೇಕು? ಇದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಈಗ ಸಮಾಜವಾದಿ ಪಕ್ಷದವರು ಹೇಳ್ತಾ ಇದಾರಲ್ಲ, ನಾವು 2013ರಲ್ಲಿ ಬಹಳ ಅದ್ಭುತವಾಗಿ ನೆರವೇರಿಸಿದ್ವಿ ಅಂತ. ಅವತ್ತು ಎಂತಹ ಘೋರ ದುರಂತ ಸಂಭವಿಸಿತ್ತು, ಯಾಕೆ ಇವತ್ತು ಅದನ್ನು ಹೈಡ್ ಮಾಡಲಾಗ್ತಾ ಇದೆ? ಇದೆಲ್ಲದನ್ನ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇವತ್ತು ಮೌನಿ ಅಮಾವಾಸ್ಯೆ. ಈ ದಿನ ಗಂಗಾ, ಯಮುನಾ ಹಾಗೂ ಸರಸ್ವತಿ ಈ 3 ನದಿಗಳು ಸೇರುವಂತಹ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ದೇ ಆದ್ರೆ ಪರಮ ಪುಣ್ಯ ಪ್ರಾಪ್ತಿಯಾಗತ್ತೆ ಎನ್ನುವಂಥದ್ದು ಹಿಂದೂಗಳ ನಂಬಿಕೆ. ಹೀಗಾಗಿ ಕೋಟ್ಯಂತರ ಸಂಖ್ಯೆಯಲ್ಲಿ ಜನ ಮಹಾಕುಂಭಕ್ಕೆ ಹೋಗಿದ್ರು. ಮೌನಿ ಅಮಾವಾಸ್ಯೆಯ ಈ ದಿನ ಶತಾಯಗತಾಯ ನಾವು ಸ್ನಾನ ಮಾಡಲೇಬೇಕು. ಇದು ಅವರೆಲ್ಲರ ಉದ್ದೇಶ ಆಗಿತ್ತು. ಮಹಿಳೆಯರು, ಮಕ್ಕಳು, ದೊಡ್ಡವರು, ಸಣ್ಣವರು, ವೃದ್ಧರು ಎಲ್ಲರೂ ಕೂಡ ಉತ್ತರ ಪ್ರದೇಶಕ್ಕೆ ಹೋಗಿದ್ರು. ಅದೇನೋ ಈ ಬಾರಿ ಮಹಾಕುಂಭಕ್ಕೆ ವಿಪರೀತವಾದಂತಹ ಕ್ರೇಜ್ ಇತ್ತು. ಅದು ಯಾಕೆ ಅಂತ ಮುಂದೆ ಹೇಳ್ತೀನಿ. ಆದರೆ ನಮ್ಮ ಜನ ಏನು ಮಾಡ್ತಾರೆ ಗೊತ್ತಾ? ಈಗೆಲ್ಲ ದೂರದ ಊರುಗಳಿಂದ ಹೋಗಿರ್ತಾರೆ. ಅವರಿಗೆ ಆ ಊರು ಕೂಡ ಹೊಸದಾಗಿರುತ್ತೆ, ಕ್ಷೇತ್ರದ ಪರಿಚಯ ಇರೋದಿಲ್ಲ. ಈ ಕಾರಣದಿಂದಾಗಿ ತಮ್ಮ ಜವಾಬ್ದಾರಿಯನ್ನು ಅವರು ತೆಗೆದುಕೊಳ್ಳಬೇಕು, ತಮ್ಮ ಸೇಫ್ಟಿಯ ಬಗ್ಗೆ ಯೋಚನೆ ಮಾಡಬೇಕು. ಆದರೆ ನಮ್ಮ ಜನರಿಗೆ ಎಲ್ಲೊಂದು ಕಡೆ ಅಂತಿಮ ಗುರಿ ಒಂದೇ ಮುಖ್ಯ ಆಗಿರುತ್ತೆ. ನಾವು ಗಂಗಾ ಸ್ನಾನ ಮಾಡಬೇಕು, ಗಂಗಾ ನದಿಯಲ್ಲಿ ಮಿಂದೇಳಬೇಕು, ಆ ಮೂಲಕವಾಗಿ ಪುಣ್ಯ ಪ್ರಾಪ್ತಿಯನ್ನು ಮಾಡಿಕೊಳ್ಳಬೇಕು. ಇದರಿಂದ ನಮ್ಮ ಜೀವಕ್ಕೆ ಏನಾದರೂ ತೊಂದರೆ ಆಗುತ್ತಾ, ಅಥವಾ ನಮ್ಮಿಂದಾಗಿ ಬೇರೆಯವರಿಗೆ ತೊಂದರೆ ಆಗುತ್ತಾ, ಇದು ಯಾವುದರ ಬಗ್ಗೆಯೂ ಕೂಡ ಯೋಚನೆ ಮಾಡೋದಿಲ್ಲ. ಅವರಿಗೆ ಒಂದೇ ಗುರಿ, ನಾವು ಸ್ನಾನ ಮಾಡಬೇಕು. ಇದೇ ಕಾರಣದಿಂದಲೇ ಇವತ್ತು ಇಷ್ಟೊಂದು ಘೋರ ದುರಂತ ಸಂಭವಿಸಿದ್ದು. ಅಷ್ಟಕ್ಕೂ ಅಲ್ಲೇನಾಯಿತು? ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾಲ್ತುಳಿತ ಆಗೋದಕ್ಕೇನು ಕಾರಣ? ಯಾಕೆಂತಂದ್ರೆ ಕಳೆದ ಕೆಲ ದಿನಗಳಿಂದ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ, ಈ ಬಾರಿ ಮಹಾಕುಂಭವನ್ನ ಬಹಳ ಅದ್ಭುತವಾಗಿ ಆಯೋಜನೆ ಮಾಡಲಾಗಿದೆ. ಸ್ವತಃ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. ಸಣ್ಣದೊಂದು ಅಹಿತಕರ ಘಟನೆಯೂ ನಡೆಯದಂತೆ ಯೋಗಿ ಆ ಇಡೀ ಮಹಾಕುಂಭವನ್ನ ಮಾನಿಟರ್ ಮಾಡ್ತಾ ಇದ್ದಾರೆ. ಹೀಗೆಲ್ಲ ನಾವು ಸುದ್ದಿಯನ್ನು ನೋಡ್ತಾ ಇದ್ವಿ. ಹೋಗಿ ಬಂದವರೆಲ್ಲರೂ ಕೂಡ ಹೇಳ್ತಾ ಇದ್ರು, ಈ ಬಾರಿ ಅದ್ಭುತವಾಗಿದೆಯಪ್ಪ, ಮಹಾಕುಂಭವನ್ನ ಇಷ್ಟೊಂದು ಅದ್ಭುತವಾಗಿ ಆಯೋಜನೆ ಮಾಡಬಹುದು ಅನ್ನುವಂಥ ಕಲ್ಪನೆಯೇ ನಮಗಿರಲಿಲ್ಲ. ಅಲ್ಲಿ ಹೋಗಿ ನೋಡಿದ ಬಳಿಕ ಗೊತ್ತಾಯಿತು, ಬಹಳ ಅದ್ಭುತವಾಗಿದೆ, ಬಹಳ ಚೆನ್ನಾಗಿದೆ ವ್ಯವಸ್ಥೆ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ರು. ಮಿತ್ರರೇ, ಸಾಮಾನ್ಯವಾಗಿ ಏನಾಗುತ್ತೆ ಗೊತ್ತಾ? ನಮ್ಮೆಲ್ಲ ಪುಣ್ಯಕ್ಷೇತ್ರಗಳು ಉತ್ತರದಲ್ಲಿದ್ದಾವೆ, ಅಂದ್ರೆ ಉತ್ತರ ಭಾರತದಲ್ಲಿದೆ. ನಾವು ಇಲ್ಲಿಂದ ಬಹಳ ಏನೋ ದೊಡ್ಡ ಕಲ್ಪನೆಯನ್ನ ಇಟ್ಟುಕೊಂಡು ನಾರ್ತ್ ಕಡೆಗೆ ಹೋಗ್ತೀವಿ. ಅದು ಕಾಶಿ ಇರಬಹುದು, ಅಯೋಧ್ಯೆ ಇರಬಹುದು, ಕೇದಾರನಾಥ ಇರಬಹುದು, ಹೀಗೆ ಬೇರೆ ಬೇರೆ ದೇವಸ್ಥಾನಗಳಿದೆಯಲ್ಲ, ಅಲ್ಲಿಗೆ ಹೋಗ್ತೀವಿ. ಅದು ನಮ್ಮ ಎಷ್ಟೋ ವರ್ಷದ ಕನಸಾಗಿರುತ್ತೆ. ಆದರೆ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಸ್ವಲ್ಪ ಬೇಜಾರಾಗುತ್ತೆ. ಇಲ್ಲೇನೋ ಅಷ್ಟು ಚೆನ್ನಾಗಿಲ್ಲ ವ್ಯವಸ್ಥೆ. ನಮ್ಮ ದಕ್ಷಿಣದಲ್ಲಿದ್ದಂತಹ ದೇವಸ್ಥಾನಗಳು ಇಲ್ಲಿಲ್ಲ. ಇಂತಹ ಪರಮ ಪುಣ್ಯ ಕ್ಷೇತ್ರವನ್ನ ಅಷ್ಟೊಂದು ಅದ್ಭುತವಾಗಿ ನೀಟಾಗಿ ಮೇಂಟೈನ್ ಮಾಡ್ತಾ ಇಲ್ಲ. ಹೀಗೊಂದು ಭಾವನೆ ಸಹಜವಾಗಿ ದಕ್ಷಿಣ ಭಾರತೀಯರಿಗೆ ಬಂದುಬಿಡುತ್ತೆ. ಯಾಕೆ ಅಂತಂದ್ರೆ ನಮ್ಮ ದೇವಸ್ಥಾನಗಳ ಕಲ್ಪನೆಯೇ ಬೇರೆ. ನಾವಿಲ್ಲೆಲ್ಲ ಏನು ದೇವಸ್ಥಾನಗಳನ್ನು ನೋಡಿರ್ತೀವಿ, ಬಹಳ ಸುಂದರವಾಗಿರುತ್ತೆ, ಬಹಳ ಕ್ಲೀನ್ ಆಗಿರುತ್ತೆ, ಎಲ್ಲೂ ಕೂಡ ಅಲ್ಲಿ ಗಲೀಜು ಕಾಣೋದಕ್ಕೆ ಸಿಗೋದಿಲ್ಲ. ಆದರೆ ಉತ್ತರದ ದೇವಸ್ಥಾನಗಳಲ್ಲಿ ಅಲ್ಲಿನ ಚಿತ್ರಣವೇ ಬೇರೆ ಇರುತ್ತೆ. ಕಾರಣ ಏನು ಕೇಳಿದ್ರೆ, ವಿಪರೀತವಾಗಿ ಜನರು ಬರ್ತಾರೆ, ಅಲ್ಲಿ ಮೇಂಟೆನೆನ್ಸ್ ಸಾಕಾಗೋದಿಲ್ಲ. ಹೀಗಾಗಿ ಜನರಿಗೆ ಈ ಭಾವನೆ ಬಂದುಬಿಡುತ್ತೆ. ಇಷ್ಟು ವರ್ಷ ಮಹಾಕುಂಭದಲ್ಲೂ ಕೂಡ ಹೀಗೆ ಆಗ್ತಾ ಇತ್ತು. ಜನ ಏನೋ ಕಲ್ಪನೆ ಇಟ್ಕೊಂಡು ಮಹಾಕುಂಭಕ್ಕೆ ಹೋಗಿರ್ತಾ ಇದ್ರು. ಗಂಗೆ ಪರಮ ಪವಿತ್ರಳು, ಅದರಲ್ಲಿ ಮಿಂದೇಳುವಂತಹದ್ದು ನಮಗೆ ಬಹಳ ಶುಭ ಅಂತ. ಅದರಲ್ಲಿ ಹೋಗಿ ನೋಡಿದಾಗ ಗಂಗೆ ಮಲಿನವಾಗಿರ್ತಾ ಇದ್ಲು, ಅಲ್ಲಿನ ವಾತಾವರಣ ಸರಿಯಾಗಿರ್ತಾ ಇರಲಿಲ್ಲ. ಹೀಗಾಗಿ ಜನರಿಗೆ ನಿರಾಸೆ ಆಗ್ತಾ ಇತ್ತು. ಆದರೆ ಪ್ರಥಮ ಬಾರಿಗೆ ಯೋಗಿ ಸರ್ಕಾರ ಬಹಳ ಅದ್ಭುತವಾಗಿ ಮಹಾಕುಂಭವನ್ನು ಆಯೋಜನೆ ಮಾಡಿತ್ತು. ಯಾರಿಗೂ ಕೂಡ ಇಲ್ಲಿ ಗಲೀಜು ಅಂತ ಅನ್ನಿಸಬಾರ್ದು, ಬಹಳ ಶುಭ್ರವಾಗಿರಬೇಕು,
ಮತ್ತು ಯಾರಿಗೂ ತೊಂದರೆ ಆಗಬಾರ್ದು, ಅದಕ್ಕೇನೆಲ್ಲ ಸಿದ್ಧತೆಗಳು ಬೇಕು ಎಲ್ಲದನ್ನು ಮಾಡಿಕೊಳ್ಬೇಕು ಅಂತ ಕಳೆದ 1 ವರ್ಷದಿಂದ ನಿರಂತರವಾಗಿ ಮಹಾಕುಂಭಕ್ಕೋಸ್ಕರವಾಗಿ ಉತ್ತರ ಪ್ರದೇಶ ಸರ್ಕಾರ ಪ್ರಯತ್ನ ಪಟ್ಟಿದೆ. ಅಂತಿಮವಾಗಿ ಯಶಸ್ಸು ಕೂಡ ಸಿಕ್ಕಿತ್ತು. ಅಲ್ಲಿಗೆ ಹೋದವರೆಲ್ಲರೂ ಕೂಡ ಹೇಳ್ತಾ ಇದ್ರು, ಬಹಳ ಅದ್ಭುತವಾಗಿದೆ, ಇಷ್ಟೊಂದು ಅಚ್ಚುಕಟ್ಟಾದ ಆಯೋಜನೆಯನ್ನು ನಾವು ನೋಡೇ ಇರಲಿಲ್ಲ ಅಂತ ಅನೇಕರು ಮಾತನಾಡ್ತಾ ಇದ್ರು. ನನ್ನ ಸ್ನೇಹಿತರು ಕೂಡ ಕೆಲವರು ಮಹಾಕುಂಭಕ್ಕೆ ಹೋಗಿದ್ರು, ಅವರೆಲ್ಲರೂ ಕೂಡ ಇದನ್ನೇ ಹೇಳ್ತಾ ಇದ್ರು. ಇಷ್ಟೆಲ್ಲ ಪೀಠಿಕೆ ಹಾಕ್ತಾ ಇದ್ರಿ, ಇಷ್ಟೆಲ್ಲ ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ರಿ, ಆದರೂ ಕೂಡ ಇವತ್ತಿನ ಘಟನೆ ಯಾಕಾಯಿತು? ಅಷ್ಟೊಂದು ಜನ ಕಾಲ್ತುಳಿತಕ್ಕೆ ಒಳಗಾಗೋದಕ್ಕೆ ಏನು ಕಾರಣ? ಇಲ್ಲಿ ಮಿತ್ರರೇ, ಏನೇ ನೀವು ವ್ಯವಸ್ಥೆಯನ್ನು ಮಾಡಿರಬಹುದು, ಸರ್ಕಾರ ಎಷ್ಟೇ ಕ್ರಮಗಳನ್ನು ಕೈಗೊಂಡಿರಬಹುದು, ಬ್ಯಾರಿಕೇಡ್ ಹಾಕಿರಬಹುದು, ಪೊಲೀಸರನ್ನು ನಿಯೋಜನೆ ಮಾಡಿರಬಹುದು, ಎಲ್ಲದನ್ನು ಸರ್ಕಾರ ಮಾಡಿರುತ್ತೆ. ಆದರೆ ಜನರಿಗೊಂದು ಜವಾಬ್ದಾರಿ ಇರುತ್ತಲ್ವಾ? ನಮ್ಮ ಜೀವ ಅಮೂಲ್ಯವಾದದ್ದು, ಇದನ್ನು ರಕ್ಷಿಸೋದಕ್ಕೆ ನಾನು ಕೂಡ ಪ್ರಯತ್ನ ಮಾಡ್ತೀನಿ, ಅದು ನನ್ನ ಹೊಣೆಗಾರಿಕೆ ಅನ್ನುವಂಥದ್ದು ನನ್ನ ತಲೆಯಲ್ಲಿರಬೇಕು. ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಮನಸೋ ಇಚ್ಛೆ ಹೇಗೋ ವರ್ತಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತಿನ ಘಟನೆ ಕಾರಣ. ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾಲ್ತುಳಿತ ಆಗೋದಕ್ಕೆ ಮುಖ್ಯವಾಗಿ ಒಂದು ಕಾರಣ. ಅದೇನು ಕೇಳಿದ್ರೆ, ಈ ಮಹಾಕುಂಭ ನಡೆಯೋದೆಲ್ಲಿ ಹೇಳಿ? ಪ್ರಯಾಗ್ರಾಜ್ನಲ್ಲಿ. ಪ್ರಯಾಗ್ರಾಜ್ ಅಂತಂದರೆ ಗಂಗಾ, ಯಮುನಾ ಮತ್ತು ಸರಸ್ವತಿ ಅಲ್ಲಿ ಗುಪ್ತಗಾಮಿನಿಯಾಗಿ ಬಂದು ಸೇರ್ತಾಳೆ ಎನ್ನುವಂಥ ನಂಬಿಕೆ. ಹಾಗೆ ಗಂಗಾ ಯಮುನಾ ಅಲ್ಲಿ ಸಂಗಮವಾಗುತ್ತೆ. ಈ ಸಂಗಮ ತಟದಲ್ಲೇ ನಡೆಯುವಂತಹದ್ದು ಮಹಾಕುಂಭ. ಮಿತ್ರರೇ, ಇದಕ್ಕೋಸ್ಕರವಾಗಿ ಸರಿಸುಮಾರು ಒಂದು 12 ಕಿಲೋಮೀಟರ್ ವಿಸ್ತೀರ್ಣದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೇವಲ ಗಂಗಾ ಯಮುನಾ ಬಂದು ಸೇರುವಂತಹ ಸ್ಥಳದಲ್ಲಿ ಮಾತ್ರ ಸ್ನಾನ ಮಾಡೋದಕ್ಕೆ ವ್ಯವಸ್ಥೆ ಇಲ್ಲ. ಆ ಸಂಗಮ ಆಗತ್ತಲ್ಲ, ಅದರಿಂದ ಮುಂದಿನ ಬಯಲು ಪ್ರದೇಶದಲ್ಲಿ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಹಳ ವಿಶಾಲವಾದಂತಹ ಜಾಗ ಇದೆ. ಆದರೆ ಜನರಿಗೆ ಯಾವ ರೀತಿಯ ಭ್ರಮೆ ಇದೆ ಗೊತ್ತಾ? ಈ ಗಂಗಾ, ಯಮುನಾ, ಸರಸ್ವತಿ ಈ 3 ನದಿಗಳು ಸೇರುವಂತಹ ಜಾಗ ಇದೆಯಲ್ಲ, ಇದನ್ನು ಕಿಲಾ ಘಾಟ್ ಅಂತ ಕರೆಯಲಾಗುತ್ತೆ. ಬಹಳ ಚಿಕ್ಕದಾದಂತಹ ಪ್ರದೇಶ, ಒಂದು ರೀತಿಯಲ್ಲಿ ನೋಸ್ ಪಾಯಿಂಟ್ ಅಂತಲೂ ಕೂಡ ಇದನ್ನು ಗುರುತಿಸಲಾಗುತ್ತೆ. ನಮ್ಮ ಮೂಗಿದೆಯಲ್ಲ, ಆ ಮೂಗಿನ ಆಕಾರದಲ್ಲೇ ಅಲ್ಲೊಂದು ಭೂಪ್ರದೇಶ ಇದೆ, ಬಹಳ ಚಿಕ್ಕದಾದಂತಹ ಪ್ರದೇಶ. ಹೆಚ್ಚು ಜನ ಸೇರಿದ್ರೆ ಅಲ್ಲಿ ನಿಭಾಯಿಸುವಂತಹದ್ದು ಕಷ್ಟ. ಆ ಪ್ರದೇಶದಲ್ಲೇ ಸ್ನಾನ ಮಾಡಬೇಕು ಅನ್ನುವಂಥದ್ದು ಜನರ ಉದ್ದೇಶ. ಯಾಕೆಂತಂದ್ರೆ ಅಲ್ಲಿ ಸ್ನಾನ ಮಾಡಿದ್ರೆ ಮಾತ್ರ ಈ ಮೌನಿ ಅಮಾವಾಸ್ಯೆಯ ಪುಣ್ಯ ಲಭಿಸುತ್ತೆ. ಬೇರೆಲ್ಲೋ ಹೋಗಿ ಮಿಂದೆದ್ರೆ ಆ ಪುಣ್ಯ ಸಿಗೋದಿಲ್ಲ ಅನ್ನುವಂಥ ಭ್ರಮೆಯಲ್ಲಿ ಜನರಿದ್ರು. ಇದಕ್ಕೋಸ್ಕರವಾಗಿ ಆ ಕಿಲಾ ಘಾಟ್ನಲ್ಲೇ ಸ್ನಾನ ಮಾಡಬೇಕು ಅಂತ ಜನ ಮುಗಿಬಿದ್ರು. ಈ ಕಾರಣದಿಂದಾಗಿಯೇ ಈ ಒಂದು ಕಾಲ್ತುಳಿತ ಆಗಿದೆ ಅಂತ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅಂದ್ರೆ ಆ ಕಿಲಾ ಘಾಟ್ ಇರುವಂತಹದ್ದು ಬಹಳ ಚಿಕ್ಕದಾದಂತಹ ಪ್ರದೇಶ. ಅಲ್ಲಿ ಕೋಟಿ ಸಂಖ್ಯೆಯಲ್ಲಿ ಜನ ಹೋದ್ರೆ ಏನಾಗಬೇಕು ಹೇಳಿ? ನಾನಂತೂ ನನ್ನ ಜೀವನದಲ್ಲಿ ಕೋಟಿ ಸಂಖ್ಯೆಯಲ್ಲಿ ಜನ ಸೇರಿದ್ದನ್ನು ನೋಡೇ ಇಲ್ಲ. ನಾವಿಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ಸೇರೋದು ಯಾವಾಗ? ಎಲ್ಲೋ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ಇರುತ್ತಪ್ಪ, ನರೇಂದ್ರ ಮೋದಿ ಅವರು ಬೆಂಗಳೂರಿಗೋ ಇನ್ನೆಲ್ಲೋ ಯಾವುದೋ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ಗೆ ಬಂದಿರ್ತಾರೆ. ಆಗ ಸಹಸ್ರ ಸಂಖ್ಯೆಯಲ್ಲಿ BJP ಕಾರ್ಯಕರ್ತರು ಅಲ್ಲಿ ಸೇರಿರ್ತಾರೆ. ಇನ್ನೊಂದು ಕಡೆಯಲ್ಲಿ ರಾಹುಲ್ ಗಾಂಧಿಯೋ ಅಥವಾ ಕಾಂಗ್ರೆಸ್ನ ಯಾವುದೋ ದೊಡ್ಡ ನಾಯಕರು ಚುನಾವಣಾ ಪ್ರಚಾರಕ್ಕೋಸ್ಕರವಾಗಿ ಎಲ್ಲೊಂದು ದೊಡ್ಡ ಸಮಾವೇಶ ಮಾಡಿರ್ತಾರೆ. ಆಗ ಜನ ಸೇರಿರ್ತಾರೆ. ಅದೆಲ್ಲ ಎಷ್ಟು ಸಂಖ್ಯೆಯಲ್ಲಿ? ಹೆಚ್ಚು ಅಂತಂದರೆ 50,000, 1,00,000 ಇಷ್ಟೇ ಪ್ರಮಾಣದಲ್ಲಿ ಜನ ಸೇರಿರೋದು. ನಾನು ನೋಡಿದಂತೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ಸೇರಿದಂತಹ ಕಾರ್ಯಕ್ರಮ ಅಂತಂದರೆ ಅದು ಸಿದ್ದರಾಮೋತ್ಸವ ಕಾರ್ಯಕ್ರಮ. ಸಿದ್ದರಾಮಯ್ಯನವರು ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ್ರಲ್ಲ, ಆ ಕಾರ್ಯಕ್ರಮಕ್ಕೆ ಸರಿಸುಮಾರು ಒಂದು 5-6 ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಅದನ್ನೇ ನೋಡ್ಬಿಟ್ಟು ಇದೇನಪ್ಪ ಜನಸಾಗರ ಅಂತ ನಮಗೆ ಅನಿಸ್ತಾ ಇತ್ತು. ಹೀಗಿರುವಂತಹ ಸಂದರ್ಭದಲ್ಲಿ ಕುಂಭಮೇಳದಲ್ಲಿ ಒಂದೇ ದಿನ 8ರಿಂದ 9 ಕೋಟಿ ಜನ ಸೇರ್ತಾರೆ ಅಂತಂದರೆ ಏನಾಗಬೇಡ ಹೇಳಿ? ಅಲ್ಲಿನ ವಾತಾವರಣ ಯಾವ ರೀತಿಯಾಗಿರಬೇಡ ಹೇಳಿ? ಇವತ್ತು ಕುಂಭಮೇಳದಲ್ಲಿ ಭಾಗಿಯಾದಂತಹ ಕೆಲ ನನ್ನ ಮಿತ್ರರು ಹೇಳ್ತಾ ಇದ್ರು, ಒಂದು ವೇಳೆ ಆಕಾಶದಿಂದ ಏನಾದರೂ ಒಂದಷ್ಟು ಸಾಸಿವೆಯನ್ನು ತೆಗೆದುಕೊಂಡು ಹೋಗಿ ಆ ಕುಂಭಮೇಳ ನಡೆಯುವಂತಹ ಜಾಗದಲ್ಲಿ ಎರಚಿದ್ದೆ ಆದರೆ ಅದು ನೆಲಕ್ಕೆ ಬೀಳ್ತಾ ಇರಲಿಲ್ಲ. ಅಷ್ಟು ಪ್ರಮಾಣದಲ್ಲಿ ಕಿಕ್ಕಿರಿದು ಜನ ಸೇರಿದ್ರು. 1 ಕಿಲೋಮೀಟರ್ ನಡೆದು ಹೋಗಬೇಕು ಅಂತಂದ್ರೆ 2ರಿಂದ 3 ಗಂಟೆಗಳ ಕಾಲ ಬೇಕಾಗ್ತಾ ಇತ್ತು. ಆ ಪ್ರಮಾಣದಲ್ಲಿ ಜನದಟ್ಟಣೆ ಇತ್ತು ಅಂತ ಅಲ್ಲಿ ಸೇರಿದಂತವರೇ ಹೇಳ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಮಿತ್ರರೇ, ಈ ರೀತಿಯ ಅಹಿತಕರ ಘಟನೆ ನಡೆಯುತ್ತೆ. ಯಾಕೆಂದ್ರೆ ಜನರಿಗೆ ಸ್ವಲ್ಪ ಜವಾಬ್ದಾರಿ ಕಡಿಮೆ. ಈ ಕೆಲವರಿಗೆ ಒಂದು ಪ್ರಶ್ನೆ ಬರ್ತಾ ಇರಬಹುದು, ಇದೆಲ್ಲ ಯೋಗಿ ಸರ್ಕಾರಕ್ಕೆ ಗೊತ್ತಿರಲಿಲ್ವಾ? ನೋಸ್ ಪಾಯಿಂಟ್ ನಲ್ಲೇ ಜನ ಸೇರ್ತಾರೆ, ಅಲ್ಲಿ ಸಂಗಮದ ಜಾಗ, ಅಲ್ಲೇ ಸ್ನಾನ ಮಾಡಬೇಕು ಅಂತ ಜನ ಮುಗಿ ಬೀಳ್ತಾರೆ. ಇದು ಯಾವುದು ಕೂಡ ಸರ್ಕಾರಕ್ಕೆ ಗೊತ್ತಿರಲಿಲ್ವಾ? ಗೊತ್ತಿತ್ತು ಮಿತ್ರರೇ. ಅದಕ್ಕೋಸ್ಕರವಾಗಿ ಒಂದಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿತ್ತು. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು. ಹೀಗಿದ್ರೂ ಸಹ ನಿರೀಕ್ಷೆಗೆ ಮೀರಿದ ಜನರು ಅಲ್ಲಿ ಸೇರಿದ್ರು. ಕೋಟಿ ಸಂಖ್ಯೆಯಲ್ಲಿ ಜನ ಬಂದು ದೂಡಿದ್ರೆ ಯಾವ ಬ್ಯಾರಿಕೇಡ್ ಅನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಹೇಳಿ? ಈ ಕಾರಣದಿಂದಲೇ ಇಂತಹದೊಂದು ಘೋರ ದುರಂತ ಸಂಭವಿಸಿ ಹೋಯಿತು. ಆದರೆ ನನಗನಿಸಿದ ಮಟ್ಟಿಗೆ ಮಿತ್ರರೇ, ಈ ಘಟನೆಗೆ ಅತಿ ದೊಡ್ಡ ಕಾರಣ ಏನು ಕೇಳಿದ್ರೆ ಅತ್ಯಂತ ಹೆಚ್ಚು ಪ್ರಚಾರ, ಮಿತಿ ಮೀರಿದಂತಹ ಪ್ರಚಾರ. ಇದೂ ಕೂಡ ಈ ಒಂದು ದುರಂತಕ್ಕೆ ಕಾರಣ ಆಯಿತು ಅಂತ ಅನಿಸುತ್ತೆ. ಅದು ಹೇಗೆ ಕೇಳಿದ್ರೆ, ಕೆಲ ಮಾಧ್ಯಮಗಳಲ್ಲಿ ನಿರಂತರವಾಗಿ ಮಹಾಕುಂಭದ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಲಾಗ್ತಾ ಇತ್ತು. ಬಹಳ ದಿವ್ಯವಾಗಿದೆ, ಬಹಳ ಭವ್ಯವಾಗಿದೆ, ಯೋಗಿ ಆ ರೀತಿಯಾಗಿ ಕ್ರಮ ಕೈಗೊಂಡಿದ್ದಾರೆ, ಯೋಗಿ ಇಷ್ಟು ಅದ್ಭುತವಾಗಿ ಎಲ್ಲ ಕೆಲಸ ಮಾಡಿಬಿಟ್ಟಿದ್ದಾರೆ, ಹೀಗೆಲ್ಲ ಒಂದು ರೀತಿಯಲ್ಲಿ ಪ್ರಚಾರ ಆಗ್ತಾ ಇತ್ತು. ಎರಡನೆಯದಾಗಿ ಮೌನಿ ಅಮಾವಾಸ್ಯೆ ಎಂದು ಸ್ನಾನ ಮಾಡಿದ್ರೆ ಅವರೆಲ್ಲರಿಗೂ ಕೂಡ ಪುಣ್ಯ ಸಿಗುತ್ತೆ, ಇದಕ್ಕೂ ಕೂಡ ಹೆಚ್ಚಿನ ಪ್ರಚಾರವನ್ನು ಕೊಡಲಾಗಿತ್ತು. ಈ ಕಾರಣದಿಂದಾಗಿ ಜನರಿಗೆ ಏನು ಅನ್ನಿಸ್ತು, ಇಷ್ಟೆಲ್ಲ ವ್ಯವಸ್ಥೆ ಇದ್ದಂತಹ ಸಂದರ್ಭದಲ್ಲಿ ನಾವು ಕೂಡ ಹೋಗಿ ನೋಡಬೇಕು ಅಂತ.
ಎಷ್ಟರ ಮಟ್ಟಿಗೆ ಅಂತಂದ್ರೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ, ಗುಜರಾತ್ನಿಂದ ಹಿಡಿದು ಅರುಣಾಚಲ ಪ್ರದೇಶದವರೆಗೆ ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಕುಂಭಮೇಳದಲ್ಲಿ ಭಾಗಿಯಾಗಿದ್ರು. ಅದು ಕೂಡ ಮೌನಿ ಅಮಾವಾಸ್ಯೆ ದಿನವೇ ಭಾಗಿಯಾಗಬೇಕು, ಅಂದೇ ಸ್ನಾನ ಮಾಡಬೇಕು ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಸೇರಿದ್ರು. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಟ್ಟ ಕಾರಣದಿಂದಾಗಿ ಜನರಿಗೆ ವಿಪರೀತವಾದಂತಹ ಕುತೂಹಲವೂ ಕೂಡ ಇತ್ತು. ಹೀಗಾಗಿ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅಲ್ಲಿ ಬಂದ ಕಾರಣದಿಂದಾಗಿ ಈ ಒಂದು ಘೋರ ದುರಂತ ಸಂಭವಿಸಿತು. ಮಿತ್ರರೇ, ಇಂತಹದೊಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿ ರಾಜಕೀಯ ಸಹಜವಾಗಿ ಮಧ್ಯಪ್ರವೇಶ ಮಾಡುತ್ತೆ. ನಿಮಗೆಲ್ಲ ಗೊತ್ತಿರಬಹುದು, ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರವನ್ನ ಏನಾದರೂ ಮಾಡಿ ಹಣಿಬೇಕು. ಈ ಒಂದು ಮಹಾಕುಂಭದಲ್ಲಿ ಯೋಗಿಗೆ ದೊಡ್ಡ ಕ್ರೆಡಿಟ್ ಬರುತ್ತೆ, ಇಡೀ ದೇಶದಲ್ಲಿ ಯೋಗಿ ಏನೋ ದೊಡ್ಡ ಸಾಧನೆ ಮಾಡಿಬಿಟ್ರು ಅನ್ನುವಂಥ ರೀತಿಯಲ್ಲಿ ಬಿಂಬಿಸಲಾಗುತ್ತೆ. ಅದಾಗಬಾರದು, ಏನಾದರೂ ಕಪ್ಪು ಚುಕ್ಕಿ ಆಗಬೇಕು ಅಂತ ಹೇಳಿ ಸಮಾಜವಾದಿ ಪಕ್ಷ ಮುಖ್ಯವಾಗಿ ಕಾಯ್ತಾ ಇತ್ತು. ಯಾವಾಗ ಈ ಘಟನೆ ನಡೀತು, ತಕ್ಷಣ ಸಮಾಜವಾದಿ ಪಕ್ಷದ ನಾಯಕರು ಆಕ್ಟಿವ್ ಆಗ್ತಾರೆ. ಒಬ್ಬರಾದ ಮೇಲೆ ಒಬ್ಬರು ಟ್ವೀಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವ್ರ ವಾದ ಏನ್ ಗೊತ್ತಾ, 2013ರಲ್ಲೂ ಕೂಡ ಮಹಾಕುಂಭ ನಡೆದಿತ್ತು, ಆಗ ಸಮಾಜವಾದಿ ಪಕ್ಷ ಅಧಿಕಾರದಲ್ಲಿತ್ತು, ನಾವು ಬಹಳ ಅದ್ಭುತವಾಗಿ ಆಯೋಜನೆಯನ್ನ ಮಾಡಿದ್ವಿ. ಅದಕ್ಕಿಂತಲೂ ಮುಖ್ಯವಾಗಿ 2013ರ ಮಹಾಕುಂಭದ ಸಂಪೂರ್ಣ ನೇತೃತ್ವವನ್ನು ವಹಿಸಿಕೊಂಡಿದ್ದು ಅಜಂ ಖಾನ್ ಅನ್ನುವಂಥ ಒಬ್ಬ ಮುಸ್ಲಿಂ ಸಚಿವ. ಆ ಅಜಂ ಖಾನ್ ಇಡೀ ಕುಂಭಮೇಳದಲ್ಲಿ ಸಣ್ಣ ಲೋಪ ಆಗದಂತೆ ನೋಡಿಕೊಂಡಿದ್ರು. ಒಬ್ಬ ಮುಸ್ಲಿಂ ಮುಖಂಡನಿಗೆ ಮಾಡೋಕಾಗಿದ್ದು ಇವತ್ತು ಯೋಗಿಗಾಗಿಲ್ಲ. ಯೋಗಿ ಹಿಂದೂ ಹೃದಯ ಸಾಮ್ರಾಟ ಅಂತ ಕರೆಸಿಕೊಳ್ತಾರೆ, ಸ್ವತಃ ಒಬ್ಬ ಸನ್ಯಾಸಿಯೂ ಕೂಡ ಹೌದು. ಹೀಗಿದ್ರೂ ಸಹ ಕುಂಭಮೇಳದಲ್ಲಿ ಇಂತಹ ಒಂದು ಘೋರ ದುರಂತ ಸಂಭವಿಸಿದೆ. ಹೀಗಂತ ಯೋಗಿಯನ್ನ ಟೀಕೆ ಮಾಡುವಂತಹ ಕೆಲಸವನ್ನು ಸಮಾಜವಾದಿ ಪಕ್ಷ ಮಾಡ್ತಾ ಇದೆ. ಮಿತ್ರರೇ, ಈ ಸಮಾಜವಾದಿ ಪಕ್ಷಕ್ಕೆ ಮರೆತು ಹೋಗಿದೆ ಅಂತ ಕಾಣುತ್ತೆ. 2013ರಲ್ಲೂ ಕೂಡ ಇಂತಹದೇ ಒಂದು ದುರ್ಘಟನೆ ಸಂಭವಿಸಿತ್ತು. ಈ ಅಜಂ ಖಾನ್ ಏನು ಬಹಳ ಅದ್ಭುತವಾಗಿ ಕುಂಭಮೇಳವನ್ನು ನೆರವೇರಿಸಿಬಿಟ್ಟ ಅಂತ ಈಗ ಆತನಿಗೆ ಕ್ರೆಡಿಟ್ ಕೊಡೋದಕ್ಕೆ ಹೊರಟಿದಾರಲ್ಲ, ಅವರಿಗೆ ನೆನಪು ಮಾಡಿಕೊಡ್ಬೇಕು, 2013ರಲ್ಲಿ ನಡೆದಂತಹ ಕುಂಭಮೇಳದಲ್ಲಿ 36 ಮಂದಿ ಕಾಲ್ತುಳಿತಕ್ಕೆ ಬಲಿಯಾಗಿದ್ರು. ಇದೇ ರೀತಿಯಾದಂತಹ ದುರ್ಘಟನೆ ಸಂಭವಿಸಿತ್ತು. ನೋಡೋಕೆ ಹೋದ್ರೆ 2013ರಲ್ಲಿ ಈ ಪರಿ ಜನ ಏನು ಸೇರಿರಲಿಲ್ಲ. ಈಗ ಜನವರಿ 13ರಿಂದ 28ರವರೆಗೆ ಒಟ್ಟು 20 ಕೋಟಿ ಮಂದಿ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ದಾರೆ. ಮೌನಿ ಅಮಾವಾಸ್ಯೆಯ ಈ ದಿನ ಒಟ್ಟು 9 ಕೋಟಿ ಮಂದಿ ಅಲ್ಲಿ ಸೇರಿದ್ದಾರೆ. ಅಲ್ಲಿಗೆ ಸರಿಸುಮಾರು 30 ಕೋಟಿ ಮಂದಿಯನ್ನ ರೀಚ್ ಆಗ್ತಾ ಇದೆ. ಕುಂಭಮೇಳ ಇನ್ನೂ ಕೂಡ ಅರ್ಧ ಆಗಿದ್ದಷ್ಟೇ. ನೀವು 2013ರ ಕುಂಭಮೇಳಕ್ಕೂ 2025ರ ಈ ಕುಂಭಮೇಳಕ್ಕೂ ತಾಳಮೇಳವೇ ಇಲ್ಲ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ಬಾರಿಯ ಕುಂಭಮೇಳ ನಡೀತಾ ಇದೆ. ಆದರೆ ಸಮಾಜವಾದಿ ಪಕ್ಷ ಇದರಲ್ಲೂ ಕೂಡ ರಾಜಕೀಯ ತರೋದಕ್ಕೆ ಯತ್ನ ಮಾಡ್ತಾ ಇದೆ. ಹಿಂದೂ ಮುಸ್ಲಿಂ ಅನ್ನುವಂಥ ವಿಚಾರವನ್ನು ಕೂಡ ಕುಂಭಮೇಳಕ್ಕೆ ತಂದು ತೋರಿಸ್ತಾ ಇದೆ. ಅಜಂ ಖಾನ್ ಬಹಳ ಅದ್ಭುತವಾಗಿ ನೆರವೇರಿಸಿಬಿಟ್ಟಿದ್ದ, ಈಗ ಯೋಗಿಗೆ ಅದಾಗಿಲ್ಲ ಅಂತ. ಮಿತ್ರರೇ, ಇದೆಲ್ಲವುದನ್ನು ಸೂಕ್ಷ್ಮವಾಗಿ ಗಮನಿಸಿದ ಬಳಿಕ ನಿಮಗೇನನ್ಸುತ್ತೆ? ಯಾರ ಲೋಪದ ಕಾರಣದಿಂದಾಗಿ ಈ ದುರ್ಘಟನೆ ಸಂಭವಿಸಿದೆ? ಇದರ ಹೊಣೆಯನ್ನ ಯೋಗಿ ಆದಿತ್ಯನಾಥ್ ಹೊತ್ತುಕೊಳ್ಬೇಕಾ? ಇಲ್ಲಿ ಸರ್ಕಾರದ ಫೇಲ್ಯೂರ್ ಏನಾದರೂ ಇದೆಯಾ? ಇದೆಲ್ಲದರ ಬಗ್ಗೆ ನೀವು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.